ನಮಸ್ತೆ ಮೇಡಮ್. ಜೋರಾಗಿ ಮಾತಾಡಿ. ನಿಮ್ಮನ್ನು ನಾವೀಗ ಟಿ ವಿಗೆ ಹಾಕ್ತಾಯಿದ್ದೀವಿ. ನಮಸ್ತೆ ಮೇಡಮ್. ಇದನ್ನು ನಮ್ಮ ಚಾನಲಿಗೆ ಹಾಕ್ತಾಯಿದ್ದೀವಿ. ನೀವು ಹೊಸದಾಗಿ ಯಾವುದೊಂದು ಹಳೆಯ ಡಬ್ಬಿ ಹಳೆಯ ಸೀಸೆಯಲ್ಲೂ ಕೂಡ ಆ ಕಸವನ್ನು ರಸ ಮಾಡ್ಬೋದು ಅಂತ ಹೇಳೋದು ನಾನು ಕೇಳಿದ್ದೀನಿ. ಆದರೆ ಇವತ್ತು ನೀವು ಏಸನ್ ಪೇಂಟ್ ಒಂದು ಡಬ್ಬಿಗೆ ಹಳೆಯ ಫ್ಯಾನನ್ನು ಫಿಟ್ ಮಾಡಿಬಿಟ್ಟು ಆ ಫ್ಯಾನನ್ನು ಕಂಡುಹಿಡ್ತೀರ ಅಂತ ಹೇಳಿದ ಮೇಲೆ ನಿಮಗೆ ಅಷ್ಟು ತಲೆ ಇರಬೇಕಾದ್ರೆ ನೀವು ಇನ್ನೂ ಉತ್ಸಾಹ ಕೊಟ್ಟರೆ ಎಂಥದ್ದು ದೊಡ್ಡ ದೊಡ್ಡ ಮಿಷಿನ್ಗಳನ್ನೇ ಕಂಡುಹಿಡ್ಬೋದು ಮೇಡಮ್. ಅದಕ್ಕೋಸ್ಕರ ನಿಮ್ಮ ಬಳಿಗೆ ನಾವು ಇಂಟರ್ವ್ಯೂಗೆ ಬಂದಿದ್ದೀವಿ ಮೇಡಮ್. ನಮಸ್ತೆ ಮೇಡಮ್. ತಮ್ಮ ಹೆಸರು? ಪ್ರೇಮ ಅಂತೇಳಿ. ಈ ಒಂದು ಫ್ಯಾನನ್ನು ಮಾಡಲಿಕ್ಕೆ ನಿಮಗೆ ಐಡಿಯಾ ಹೇಗೆ ಬಂತು? ಇದಕ್ಕೆ ಯಾವ ಥರ ಪ್ರೇರೇಪಣೆ ಬಂತು ಸ್ವಲ್ಪ ಹೇಳಿ ಮೇಡಮ್. ರಾತ್ರಿ ನನಗೂ ಮಗಳಿಗೂ ನಿದ್ರೆ ಬರಲಿಲ್ಲ. ಅದಕ್ಕೇನು ಮಾಡಿದೆ, ಯೋಚನೆ ಮಾಡಿದೆ, ಹೊರಗಡೆ ನಾವು ಆ ನೆಟ್ ಆಫ್ ಮಾಡಬೇಡಿ, ಆನಲ್ಲಿ ಅಲ್ಲಿ ಫ್ಯಾನ್ ಇಲ್ಲ. ಅದಕ್ಕೇನು ಮಾಡಿದ್ದೀವಿ, ಏನು ಮಾಡೋದು, ಫ್ಯಾನು ಇಲ್ಲ, ಅಲ್ಲಿ ಹಾಕಿದ್ರೆ ಇದಾಗುತ್ತೆ ಅಂತೇಳಿ ಒಂದು ಹಳೆಯ ಫ್ಯಾನ್ ಇತ್ತು. ಅದನ್ನ ಎಲ್ಲೂ ನಿಲ್ಸಕ್ಕಾಗಲ್ಲ. ಎಲ್ಲಾದ್ರೂ ಮೇಲ್ಗಡೆ ಏನಾದ್ರೂ ಇದ್ರೆ ತೂಗಾಕಬಹುದು. ಇನ್ನು ಅಲ್ಲಿಗಾದ್ರೆ ಮಳೆ ಬರುತ್ತೆ. ಏನ್ ಮಾಡೋದು, 5-7 ಗಂಟೆಗೆ ಏನ್ ಮಾಡಿದೆ, ಸ್ವಲ್ಪ ಹೊತ್ತು ಯೋಚನೆ ಮಾಡಿದೆ, ಇದನ್ನ ಏನು ಮಾಡೋದು ಅಂತ ಯೋಚನೆ ಬಂತು. ಏಸನ್ ಪೇಂಟ್ ಬಕೆಟ್ ಇತ್ತು. ಆ ಬಕೆಟ್ ತಂದೆ ಇದನ್ನ ಹತ್ತೆ ತಕೊಂಡೆ. ಆ ಹೊರಗಡೆ ಮೇಲ್ಗಡೆ ನೋಡಿ ಇದಕ್ಕೆ ತೂಗಾಕುವ ಜಾಗನ ಹತ್ತೆ ತಕೊಂಡು ಅಷ್ಟೇ ಕಟ್ ಮಾಡಿದೆ. ಕೂರ್ಸಿದ್ರೆ ಬಿದ್ದೋಗುತ್ತೆ. ಅದೇನ ಮಾಡಿದೆ, ಒಳಗಡೆ ಎಳ್ದು ಇಲ್ಲಿ ಕಟ್ಟಿದೆ. ಗಂಟ ಹಾಕ್ಬಿಟ್ಟು ಏನ್ ಮಾಡಿದೆ, ಅಲ್ಲಿಂದ 2 ವೈರ್ ತಂದು ಇಲ್ಲಿಂದ ಇಲ್ಲಿಗೆ, ಯಾಕೆಂದ್ರೆ ಇದು ತೆಗಿಬಾರ್ದು ಅಂತೇಳಿ. ಅಲ್ಲಿಂದ ಏನ್ ಮಾಡಿದೆ, ಸ್ವಿಚ್ ನೋಡುವಾಗ ಎಲ್ಲ ರೆಡಿ ಆಯ್ತು. ಇಲ್ಲಿ ಮೇಲ್ಗಡೆ ಇದು ಮಾಡಿದೆ, ಮುಚ್ಚಳಕ್ಕೊಂದು ಕಟ್ ಮಾಡಿದೆ, ಎಲ್ಲ ಆನ್ ಮಾಡಿದ್ರೆ ಫ್ಯಾನ್ ಓಡ್ತಾ ಇತ್ತು. ಈಗ ರಾತ್ರಿ ನಾವು ಮಲಗಿರ್ತೀವಿ, ಫ್ಯಾನ್ ಆಫ್ ಮಾಡಕ್ಕೆ ಬೇರೆ ಟೇಬಲ್ ಫ್ಯಾನ್ ಆದ್ರೆ ಸ್ವಿಚ್ ಅಲ್ಲೇ ಇರುತ್ತೆ. ಅದಕ್ಕೆ ಏನ್ ಮಾಡಿದೆ, ಒಂದು 5 ನಿಮಿಷ ಯೋಚನೆ ಮಾಡಿದೆ. ಒಂದು ಸ್ವಿಚ್ ಇತ್ತು ನನ್ನ ಕೈಲಿ ಹಳೆಯದು, ಹಳೆಯದನ್ನ ವೈರ್ ಕಟ್ ಮಾಡಿದೆ. ಇದೊಂದು ಸ್ವಿಚ್ನ ಏನ್ ಮಾಡಿದೆ, ಒಂದು ವೈರಿಗೆ ಸೇರಿಸಿದೆ. ಯಾಕೆಂದ್ರೆ ಕಲೆಕ್ಷನ್ ಕಟ್ ಆಗ, ಈಗ ಆಫ್ ಮಾಡುವಾಗ ಕಲೆಕ್ಷನ್ ಇದಾಗಲ್ವಾ. ಅದಕ್ಕೆ ಏನ್ ಮಾಡಿದೆ, ಅಲ್ಲಿಂದ ಏನ್ ಮಾಡಿದೆ, ಸ್ವಿಚ್ ಹಾಕದೆ, ಟೇಪಲ್ಲಿ ಹಾಕದೆ. ಇದು ಹಳೆಯದು, ಅದಕ್ಕೆ ಸ್ಕ್ರೂ ಏನಿಲ್ಲ. ಸ್ಕ್ರೂ ಇಲ್ಲ ಇದ್ರು ಕೂಡ ಅದಕ್ಕೆ ಅಂತ ಕವರ್ ಮಾಡಿದ್ರೆ. ಫ್ಯಾಂಟಾಸ್ಟಿಕ್. ತಿರುಗಿಸಿ ಹೆಂಗ್ ಬರ್ತಾ ಇದೆ ನೋಡಿ. ನೋಡಿ, ಹೆಣ್ಣಿನ ಕೈಯಲ್ಲಿ ಏನು ಆಗೋದೇ ಇಲ್ಲ ಅಂತ ಹೇಳ್ತೀರಲ್ಲ, ಹೆಣ್ಮಕ್ಳು ಎಷ್ಟು ಸ್ಟ್ರಾಂಗ್ ಗುರು ಅಂತ ತೋರಿಸ್ತಾ ಇದಾರೆ ನೋಡಿ. ಈಗ ಮಕ್ಕಳು, ಚಿಕ್ಕ ಮಕ್ಕಳು ಅಂಬೆಕಾಲ್ ಹಾಕೊಂಡು ಕೈ ಹಾಕ್ಬಿಡ್ತಾರೆ. ಅದೊಂದು 2 ದಿವಸದಲ್ಲಿ ಐಡಿಯಾ ಮಾಡಿ ಫುಲ್ ಕವರ್ ಮಾಡ್ಬೇಕು. ಇನ್ನೂ ಪ್ಲಾನ್ ಮಾಡ್ತಾ ಇದ್ದೀರಾ? ಓಕೆ ಕವರ್ ಮಾಡ್ಬೇಕು. ಮಕ್ಕಳು ಮುಟ್ಟಿದ್ರು ಫ್ಯಾನ್ ಕೈಗೆ ಏನಾದ್ರು ತೊಂದರೆ ಆಗ್ಬಾರ್ದು. ಹಿಂಗೆ ಬೀಳಲ್ಲ. ಯಾಕಂದ್ರೆ ಇದ್ರೊಳಗಡೆ 2 ಪೀಸ್ ಏನೇನಾದ್ರು ಬಾಯಿ ಓಪನ್ ಮಾಡಿ ಬೀಳ್ಬಾರ್ದು. ಮಕ್ಕಳು ಎಳಿಯೋದೇನಾದ್ರು ಮಾಡಿದ್ರೆ ತೊಂದರೆ ಆಗುತ್ತೆ ಅಂತೇಳಿ. ಸರಿ. ಈಗ ಮೇಡಮ್, ನೀವು ಇಷ್ಟನ್ನ ಕಂಡಿಡಿದ್ದೀರಾ. ಈಗ ಆ ಬಕೆಟ್ ಒಳಗಡೆ ಅದೇನು ಬಾಯಿ ತೆಗೆದ್ರೆ ಅದೇನು ಮಾಡ್ಬೇಕು ಅಂತ ಹೇಳಿದ್ರಿ ನೀವು? ಅದು ವೈರ್ ತೆಗೆದು, ಅದು ಕಲೆಕ್ಷನ್ ಕೊಟ್ಟಿರ್ತಕ್ಕಂಥ ವೈರ್ನ ಅದು ತೆಗೆದುಬಿಟ್ಟು ಮಾಡಿ ಮೇಡಮ್. ಒಂದ್ಸಲ ನೋಡುವ ಯಾವ ಥರ ಎದ್ದಿಟ್ಕೊಂಡು ಮಾಡಿ ನೋಡೋಣ ಮೇಡಮ್. ನೋಡಿ ಮೇಡಮ್ ಅವ್ರು ಅದೇನು ಆಫ್ ಮಾಡ್ಬಿಟ್ಟು ಅದೇನೋ ಮಾಡ್ತಾರಂತೆ. ವೈರ್ ಕಲೆಕ್ಷನ್ನ ತೆಗೆದಾಕ್ತಿದ್ದಾರೆ. ವೈರ್ ಕಲೆಕ್ಷನ್ ಸುತ್ತ ಇದ್ದಾರೆ. ಏನು ತಲೆ ನಮ್ಮ ಮೇಡಮ್ದು. ಓಕೆ. ಎತ್ಕೊಂಡು ಹೋಗ್ಲಿಕ್ಕೂ ಪರವಾಗಿಲ್ಲ. ಮೊಬೈಲ್ ಫ್ಯಾನು. ಟೂರಿಗೆಲ್ಲ ಹೋಗ್ಬೇಕಾರೆ ನಾವೀಗ ಕೋಲಾರಕ್ಕೆ ಟೂರ್ ಹೋಗ್ತಿದ್ದೀವಲ್ಲ, ನಾವು ತಗೊಂಡು ಹೋಗ್ಬಿಡೋಣ, ನಮ್ಮಿಬ್ರಿಗೆ ಸರಿಯಾಗುತ್ತೆ. ಓಕೆ ಕೂತ್ಕೊಳ್ಳಿ ಮೇಡಮ್. ಹೀಗೆ ನಿಮಗೆ ಇದಕ್ಕೆ ಪ್ರೇರೇಪಣೆ ಕೊಟ್ಟಿದ್ದು ಯಾರು? ಹೌದಾ. ದೇವರು ನಿಮ್ಮನ್ನು ಆಶೀರ್ವಾದ ಮಾಡಲಿ, ಕೃಪೆಯಿಂದ ನಡೆಸಲಿ. ಒಂದು ಒಳ್ಳೆ ಫ್ಯಾನನ್ನು ಕಂಡಿಡಿದರೆ, ಮಹಾತ್ಮ ಗಾಂಧೀಜಿ ಚರಕ ಥರ ಇದೆ, ಅದಕ್ಕೆ ಏಸನ್ ಪೇಂಟ್ ಡಬ್ಬನ ಸೇರಿಸ್ಬಿಟ್ಟು ಅಲ್ಲಿಂದ ಏನು ಮಾಡಿದರೆ ಅದಕ್ಕೆ ಒಂದು ಕಲೆಕ್ಷನ್ ಮಾಡಿ, ಇನ್ನೊಂದ್ಸಲ ಕಲೆಕ್ಷನ್ ಮಾಡಿ, ಕೊನೆಯ ಸಲ ಒಂದ್ಸಲ ಫ್ಯಾನ್ ತಿರುಗಿಸಿ ಮೇಡಮ್. ಅದಕ್ಕೆ ಅದನ್ನು ಬ್ಯಾಕ್ ಸೈಡಿಂದ ಅದನ್ನು ಎಳೆದು ಕಟ್ಟಿ ಅದಕ್ಕೆ ಓಪನ್ ಮಾಡಿ ಅದರೊಳಗಡೆ ವೈರ್ಗಳನ್ನ ಕೂಡ ಹಾಕಲಿಕ್ಕೆ ಅವಕಾಶ ಮಾಡಿ, ಅಲ್ಲಿಂದ ಈಗ ಪುನಃ ಇನ್ನೊಂದು ಸಲ ಇದು ಮಾಡ್ತಾರೆ. ಯಾರಿಗಾದರೂ ನಿಮ್ಮಲ್ಲಿ ಹಳೆಯ ಡಬ್ಬ ಇದ್ದರೆ, ಹಳೆಯ ಫ್ಯಾನ್ಗಳಿದ್ರೆ, ಹಳೆಯ ಸ್ವಿಚ್ಗಳಿದ್ರೆ ನಮ್ಮ ಮೇಡಮ್ ಅವ್ರ ಕೈಲಿ ಕೊಟ್ಟರೆ ಅವರು ಹಳೇದನ್ನು ಹೊಸದು ಮಾಡಿ ಕೊಡ್ತಾರೆ. ನೋಡಿ ಪ್ರಿಯರೇ, ಈಗ ನೋಡಿ ಫ್ಯಾನ್ ಆನ್ ಮಾಡ್ತಾರೆ. ಈಗ ನಾನೊಂದು ರಿಕ್ವೆಸ್ಟ್ ಮಾಡ್ತೀನಿ.
ಇದು ಕರ್ನಾಟಕ ಸರ್ಕಾರದಲ್ಲಿ ತಲುಪುವವರೆಗೆ ಇದನ್ನು ದಯವಿಟ್ಟು ಶೇರ್ ಮಾಡಿ ಎಲ್ಲರೂ. ಯಾಕೆಂದರೆ ಈ ಥರ ಫ್ಯಾನ್ ಬೇರೆಯವರು ಕಂಡಿಡಿದ್ಬಿಟ್ಟು ನಮ್ಮ ಮೇಡಮ್ಗೆ ಸಿಗುವಂಥ ಪ್ರಶಸ್ತಿ ಬೇರೆಯವ್ರಿಗೆ ಸಿಕ್ಬಿಟ್ರೆ ಕಷ್ಟ. ಇದನ್ನು ಶೇರ್ ಮಾಡಿ. ಯಾಕೆಂದರೆ ನಮ್ಮ ಮೇಡಮ್ಗೆ ಸಿಗುವಂಥ ಪ್ರಶಸ್ತಿ ಬೇರೆಯವ್ರಿಗೆ ಸಿಕ್ಬಿಟ್ರೆ ಕಷ್ಟ. ಯಾಕೆಂದರೆ ನಮ್ಮ ಮೇಡಮ್ ಫಸ್ಟ್ ಕಂಡಿಡಿದ್ರು ಡಬ್ಬಿ ಫ್ಯಾನ್, ಏಷ್ಯನ್ ಪೇಂಟ್ ಫ್ಯಾನ್ ಅಥವಾ ಡಬ್ಬಿ ಫ್ಯಾನ್. ಹಳೇ ಡಬ್ಬದಲ್ಲಿ ಹಳೇ ಫ್ಯಾನಿಗೆ ಹಳೇ ಸ್ವಿಚ್ಚು ಎಲ್ಲ ಹಳೆದೆ. ಮೇಡಮ್ ಕೂಡ ಸ್ವಲ್ಪ ಹಳಬ್ರು ಥರನೇ ಕಾಣ್ತಿದ್ದಾರೆ. ಆದರೂ ಪರವಾಗಿಲ್ಲ, ದೇವರವ್ರನ್ನ ಆಶೀರ್ವಾದ ಮಾಡಿ, ಯೇಸು ಕ್ರಿಸ್ತನ ಕೃಪೆ ಆ ಒಂದು ಮೇಡಮ್ ಮೇಲೆ ಇರಲಿ. ಹಾಂ ಹೇಳಿ. ಈಗ ಏನಾದ್ರು ಟೇಪು ಗೀಪು ಕಟ್ಟಿಂಗ್ ಬ್ಲೇರು ಏನಾದ್ರೂ ಇದ್ರೆ ಇದರಲ್ಲೇ ಹಾಕೋಬಹುದು. ಓಹೋ, ಕರೆಂಟ್ ಸಾಕಿ ನೋಡಿದಿಲ್ಲ ಮೇಡಮ್ ಅಲ್ಲಿ ಎಲ್ಲ ಏನು ನೋಡಿ ಎಲ್ಲ ಕ್ಲಿಯರ್ ಮಾಡಿದ್ದೀರಾ? ಕಲೆಕ್ಷನ್ ಹೊರಗಡೆ ಇರೋದು. ಹೌದಾ? ಏನಿಲ್ಲ, ನಿಜವಾಗಿ. ಹಾಗಾದ್ರೆ ಡಬ್ಬದೊಳಗಡೆ ಒಂದ್ಸಲ ನೋಡೋಣ ಮೇಡಮ್, ಅದು ಯಾವ ಥರ ಮಾಡಿದ್ದೀರಾ ತೋರಿಸಿ. ನೋಡಿ. ಓಹೋ ಪರವಾಗಿಲ್ಲ, ಇನ್ನೊಂದ್ಸಲ ತೋರಿಸಿ ಎಲ್ರಿಗೂ, ನಮ್ಮ ವೀಕ್ಷಕರೆಲ್ಲ ನೋಡಲಿ. ನೋಡಿ ಇದ್ರೊಳಗಡೆ ಕರೆಂಟ್ ಯಾವುದೇ ಕಾರಣಕ್ಕೂ ಟಚ್ ಆಗೋದಿಲ್ಲ. ನೋಡಿ, ಇಟ್ಕೋಬಹುದು. ಈ ಮೇಡಮ್ ಅವರಿಗೆ ಪ್ರಶಸ್ತಿ ಬರಲಿ ಅಂತ ನಾವೆಲ್ಲರೂ ಸೇರಿ ಪ್ರಾರ್ಥನೆ ಮಾಡುವ.